ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಬುಧವಾರ ಬೆಳಗ್ಗೆನೇ ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ತನು ರಜಾ ಕೊಟ್ಟಿದ್ದಾರೆ ಇವತ್ತು. ಅಂದರೆ ಸ್ಟಡಿ ಹಾಲಿಡೇ ಥರ ಕೊಟ್ಟಿದ್ದಾರೆ. ಅವ್ರ ಸ್ಕೂಲಲ್ಲಿ ಏನೋ ಟ್ರಿಪ್ ಹೋಗ್ತಾ ಇದ್ದಾರೆ ಅಂತೇಳಿ. ಓಕೆ, ತನು ಇನ್ನೂ ಮಲಗಿದ್ದಾಳೆ. ಗಂಟೆ ಇವಾಗ 9 ಗಂಟೆ ಆಗಿದೆ. ಇಷ್ಟೋ ತನಕ ಮಲಗಿಸಿದ್ದೀನಿ. ಯಾಕಂದ್ರೆ ಸರಿಯಾಗಿ ನಿದ್ದೆ ಇರೋದಿಲ್ಲ, ಹಾಗಾಗಿ ಇಷ್ಟೋ ತನಕ ಮಲಗಿಸಿದ್ದೀನಿ. ಈಗ ಎದು ಅಂತ ಹೇಳಿದ್ದೀನಿ. ಅಷ್ಟೊತ್ತಿಗೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಬ್ಲಾಗ್ನ ಶುರು ಮಾಡಿದ್ದೀನಿ. ಬ್ಲಾಗ್ನ ಎಂಟು ತನಕ ವಾಚ್ ಮಾಡಿ. ದೋಸೆ ಹಿಟ್ಟು ನೆನೆ ರೆಡಿ ಮಾಡಿದ್ದೆ. ಓಕೆ, ದೋಸೆಗೆ ಅದೇ ಮಾಮೂಲಿ ಆಲೂಗಡ್ಡೆ ಪಲ್ಯ, ಚಟ್ನಿ ಅದೇ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಮೊಟ್ಟೆ ಇತ್ತು. ಮೊಟ್ಟೆ ಪಲ್ಯ ಮಾಡೋಣ ಅಂತೇಳಿ ಮೊಟ್ಟೆ ಪಲ್ಯ ರೆಡಿ ಮಾಡ್ತಾಯಿದ್ದೀನಿ. ಓಕೆ, ಮೊಟ್ಟೆ ಪಲ್ಯ ಮಾಡಿ ರೆಡಿಯಾಗಿ ಸ್ವಲ್ಪ ಹೊರಗಡೆ ಹೋಗೋದಿದೆ. ನಾನು ಹೊರಗಡೆ ಹೋಗಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೋಬೇಕು. ಬ್ಲಾಗ್ನ ಎಂಟು ತನಕ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮೊಟ್ಟೆ ಪಲ್ಯ ಮಾಡೋದಕ್ಕೆ ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಟು ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಒಂದು 1/4 ಇಂಚಷ್ಟು ಶುಂಠಿ, ಒಂದು 5-6 ಇಲ್ಕಷ್ಟು ಬೆಳ್ಳುಳ್ಳಿ ಅಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಹಾಕ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಅಂದರೆ ಶುಂಠಿ ಬೆಳ್ಳುಳ್ಳಿ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇವಾಗ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಈರುಳ್ಳಿ ಇನ್ನೂ ಜಾಸ್ತಿ ಹಾಕ್ಕೋಬೋದು. ನಂಗೆ ಸಾಕು ಅನ್ನಿಸ್ತು, ಹಂಗಾಗಿ ಇಷ್ಟ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆಗೋಷ್ಟೊತ್ತಿಗೆ ಸ್ವಲ್ಪ ಟೊಮೆಟೊ ಎಲ್ಲ ಹೆಚ್ಕೊಬಿಡೋಣ ಅಂತೇಳಿ ಟೊಮೆಟೊ ಹೆಚ್ಕೊತಾಯಿದ್ದೀನಿ. ಟೊಮೆಟೊ ಮಾತ್ರ 3 ಟೊಮೆಟೊ ತೊಗೊಂಡಿದ್ದೀನಿ. ಪಲ್ಯದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಲಿ ಅಂಥೇಳಿ. ದೋಸೆಗೆ ಮಾಡ್ಕೋತಾರೋ ಪಲ್ಯ, ಹಂಗಾಗಿ ಮಾಮೂಲಿಯಾಗಿ ಎಗ್ ಗುರ್ಜಿ ಥರ ಮಾಡ್ತೀವಲ್ವ, ಹಾಗೇ ಎಗ್ ಗುರ್ಜಿಗೆ ಒಬ್ಬೊಬ್ಬರು ಟೊಮೆಟೊ ಹಾಕ್ತಾರೆ, ಒಬ್ಬೊಬ್ಬರು ಟೊಮೆಟೊ ಹಾಕಲ್ಲ. ನಾನು ಟೊಮೆಟೊ ಹಾಕ್ತಾಯಿದ್ದೀನಿ ಇವತ್ತು ಈ ಪಲ್ಯಕ್ಕೆ. ಟೊಮೆಟೊ ಎಲ್ಲ ಹೆಚ್ಕೊಂಡು ಈಸಿಯಾಗಿ ಮಾಡ್ಕೊಳ್ಳೋ ಪಲ್ಯ ಫ್ರೆಂಡ್ಸ್ ಇದು. ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಬ್ಯಾಚುಲರ್ಸ್ ಎಲ್ಲ ಜಾಸ್ತಿ ಮಾಡ್ಕೊತಾರೆ. ಆಲೂಗಡ್ಡೆ ಪಲ್ಯ, ಚಟ್ನಿ ಅದನ್ನೇ ತಿಂದು ಬೇಜಾರಾಗಿದ್ದರೆ ಈ ಥರ ಟ್ರೈ ಮಾಡ್ಬೋದು. ದೋಸೆಗೂ ಚೆನ್ನಾಗಿ ಅನಿಸುತ್ತೆ ದೋಸೆ ಜೊತೆಗೆ. ಸೊ ಅಲ್ಲಿ ಹೆಚ್ತಾ ಇದ್ದೆ, ಅಷ್ಟೊತ್ತಿಗೆ ಒಂಚೂರು ಈರುಳ್ಳಿ ಸೀದ್ಬಿಡ್ತು. ಸೊ ಅಡುಗೆ ಮಾಡಬೇಕಾದ್ರೆ ಇವೆಲ್ಲ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾ ಇರ್ತವೆ. ಹಾಗೆ ಇವಾಗ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಟೊಮೆಟೊ ಎಲ್ಲ ಬೆಂದಿದೆ ನೋಡಿ. ಇವಾಗ ಒಂದು 3 ಮೊಟ್ಟೆನ ಒಡೆದಾಕೋತಾ ಇದ್ದೀನಿ. 3 ಮೊಟ್ಟೆ ಒಡೆದಾಕೊಂಡು ಚೆನ್ನಾಗಿ ಮೊಟ್ಟೆನ ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಜೊತೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉದ್ರುದ್ರು ಪಲ್ಯ ಥರ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಬೇಕಂದ್ರೆ ಹಸಿರು ಮೆಣಸಿಕಾಯಿ ಹಾಕ್ಕೋಬೋದು. ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನೇ ಹಾಕ್ಕೋತಾ ಇದ್ದೀನಿ. ಹಾಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ಪಲ್ಯ ರೆಡಿ ಆಯಿತು. ಪಲ್ಯ ಮಾಡಿಟ್ಟಾಯಿತು. ದೋಸೆನ ಆಮೇಲೆ ಹಾಕ್ಕೊಳ್ಳೋಣ ಅಂತೇಳಿ, ಅಂದರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ದೋಸೆ ಹಾಕ್ಕೊಳ್ಳೋಣ ಅಂತೇಳಿ ಫಸ್ಟ್ ಇವಾಗ ಬಟ್ಟೆಗಳು ವಾಶಿಗೆ ಹಾಕೋಣ ಅಂತ ಬಂದೆ. ತನು ಅಷ್ಟೊತ್ತಿಗೆ ಎದ್ಬಿಟ್ಟು ಕಸ ಎಲ್ಲ ಗುಡಿಸ್ತಾ ಇದ್ದಾಳೆ. ತನುಗೆ ರಜಾ ಕೊಟ್ಟರೆ ಈ ರೀತಿ ಸಣ್ಣ ಪುಟ್ಟ ಎಲ್ಲ ಕೆಲಸಗಳಾಗುತ್ತೆ ನನಗೆ. ಇನ್ನು ನಾನು ಬಟ್ಟೆ ವಾಶ್ಗೆ ಹಾಕಿ ಸ್ನಾನ ಎಲ್ಲ ಮುಗಿಸ್ಬೇಕು. ಹಾಗೆ ಲಾಸ್ಟ್ ವಿಡಿಯೋಗೆ ತುಂಬಾ ಲೈಕ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ವಲ್ಪ ದಿನ ಕಮೆಂಟ್ಸ್ನ ಆಫ್ ಮಾಡ್ತಾಯಿದ್ದೀನಿ, ಆನ್ ಮಾಡ್ತೀನಿ. ಇವಾಗ ಅದು ಇದು ನೀವು ಕೇಳ್ತಾ ಇರ್ತೀರಾ, ಮತ್ತು ರಿಪ್ಲೈ ಮಾಡಿಲ್ಲ ಅಂದರೆ ನಿಮಗೂ ಬೇಜಾರಾಗುತ್ತೆ. ನಾನು ಚೂರು ಬ್ಯುಸಿಯಾಗಿದ್ದೀನಿ, ಹಾಗಾಗಿ ಸ್ವಲ್ಪ ದಿನ ಕಮೆಂಟ್ಸ್ ಆಫ್ ಆಗಿರುತ್ತೆ. ನಾನು ಸ್ವಲ್ಪ ದಿನ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ನಾನು ಕಮೆಂಟ್ಸ್ನ ಆನ್ ಮಾಡ್ತೀನಿ. ತುಂಬ ಗ್ಯಾಪ್ ಆಗಿಬಿಡ್ತಲ್ವ ವಿಡಿಯೋ ಮಾಡಿದೆ. ನನಗೆ ಒಂಥರ ನನಗೇನೆ ಎಡಿಟ್ ಮಾಡೋಕ್ಕೆ ಕಷ್ಟ, ವೀಡಿಯೋ ಮಾಡೋಕ್ಕೆ ಕಷ್ಟ ಅನ್ನೋ ಥರ ಆಗಿಬಿಟ್ಟಿದೆ. ಅದರಲ್ಲಿ ಬೇರೆ ಟ್ರೈಪಾಡ್ ಪ್ರಾಬ್ಲಮ್ ಆಗಿದೆ ನನಗೆ. ಟ್ರೈಪಾಡ್ ಇಲ್ಲ,
ಟ್ರೈಪಾಡನ್ನು ಆರ್ಡ್ರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ. ಅದು ಬಂದಮೇಲೆ ನೀಟಾಗಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಂದು ಹಳೆ ಟ್ರೈಪಾಡಲ್ಲಿ ಮುರಿದೋಗಿದೆ, ಅದನ್ನೇ ಹೆಂಗೆಂಗೋ ಅಡ್ಜಸ್ಟ್ ಮಾಡಿ ಅದರಲ್ಲೇ ಈಗ ವಿಡಿಯೋ ಶೂಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಇವಾಗ ಬಟ್ಟೆ ಎಲ್ಲ ವಾಶಿಗೆ ಹಾಕಿ ಆದಮೇಲೆ ಬಟ್ಟೆ ತಗೊಳ್ಳೋಣ, ಸ್ನಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದೆ. 12 ಗಂಟೆ ಅಷ್ಟೊತ್ತಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಂದರೆ ಚೂರು ಬೇಗನೆ ಹೋಗೋಣ ಅಂತ ಇತ್ತು. ನಾವು ಇವತ್ತು ನಾನು ತನು ಹೋಗಬೇಕಾಗಿರೋ ಪ್ಲೇಸ್ ಯಾವುದು ಅಂತ ಆಮೇಲೆ ಹೇಳ್ತೀನಿ ನಿಮಗೆ, ಅಲ್ಲಿಗೆ. ಬಟ್ ಚೂರು ಲೇಟೇ ಆಗೋಯಿತು. ಅಂದರೆ ನಿಧಾನಕ್ಕೆದ್ದು ರೆಡಿಯಾಗಿ ಹೊರಡೋತ್ತಿಗೆ ಲೇಟೇ ಆಗೋಯಿತು. ರಜೆ ದಿನಗಳಲ್ಲಾದ್ರೂ ಸ್ವಲ್ಪ ಆರಾಮಾಗಿರೋಣ ಅಂತ ದಿನ ಅದೇ ಥರ ಓಡ್ತಾ ಇರ್ತೀವಿ. ಒಂಥರ ಬೆಳಗ್ಗೆನೇ ಒಂದು ರನ್ನಿಂಗ್ ರೈಸ್ ಥರ ಇರುತ್ತೆ. ಬೇಗ ಬೇಗ ಕೆಲಸ ಆಗಬೇಕು, ಬೇಗ ಬೇಗ ಎದ್ದೋಬೇಕು. ಚಳಿಗಾಲ ಬೇರೆ, ಬೇಗ ಎದ್ದೇಳೋಕ್ಕಾಗಲ್ಲ. ಮಕ್ಕಳನ್ನು ಬೇಗ ಚಳಿಗಾಲದಲ್ಲಿ ಎಬ್ಬಿಸಿ ಅವ್ರಿಗೂ ಹಿಂಸೆ ಕೊಟ್ಟಂಗೆ ಆಗ್ತಾ ಇರುತ್ತೆ ನಿಜವಾಗ್ಲೂ. ಸ್ವಲ್ಪ ಹೊತ್ತು ಆರಾಮಾಗಿ ಮಲಗೋಣ ಅಂತ ಅನಿಸುತ್ತೆ. ಇವತ್ತು ನಾನು ಸ್ವಲ್ಪ ಆರಾಮಾಗಿ ಮಲ್ಕೊಂಡಿದ್ದೆ. ಆರಾಮಾಗಿ ಮಲ್ಕೊಂಡು 7:30 ಆ ರೀತಿ 7:30, 7:45 ಹತ್ತತ್ರ 8 ಗಂಟೆ ಅಂತಲೇ ಅಂದ್ಕೊಳ್ಳಿ ನಾನು ಎದ್ದಾಗ. ಎದ್ದು ರೆಡಿಯಾಗಿ ಆಮೇಲೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹೊರಗಡೆ ಕೆಲಸಗಳನ್ನ ತಿಂಡಿ ಮಾಡಿ ಇವಾಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. ಯಾವ ಡ್ರೆಸ್ ಹಾಕ್ಕೊಳ್ಳೋದು ಅಂತ ಯೋಚನೆ ಮಾಡಿ ಐರನ್ ಮಾಡ್ಕೊಳ್ಳೋಕೆ ಮೂಡಿರಲಿಲ್ಲ ನನಗೆ. ಹಂಗಾಗಿ ಇದು ಚೆನ್ನಾಗಿತ್ತು, ಐರನ್ ಎಲ್ಲ ನೀಟಾಗಿತ್ತು, ಅಂದರೆ ಸ್ವಲ್ಪ ಸುಕ್ಕಾಗಿರಲಿಲ್ಲ. ಹಂಗಾಗಿ ಈ ಬಟ್ಟೆ ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ನೋಡಿ, ಆ ಕಡೆ ಈ ಕಡೆ ಎರಡೂ ಸೈಡಲ್ಲಿ ಒಂಥರ ಪಿಗ್ಮೆಂಟೇಷನ್ ಬರುತ್ತಲ್ಲ, ಬೊಂಗು ಥರ ಸಣ್ಣದಾಗಿ ಆಗಿಬಿಟ್ಟಿದೆ ನನಗೆ. ಅದೊಂದು ತುಂಬ ಬೇಜಾರಾಗ್ತದೆ. ನನ್ನ ಮುಖದಲ್ಲಿ ಏನೂ ಅಷ್ಟೊಂದು ಬೊಂಗು ಆ ಥರ ಏನೂ ಇರಲಿಲ್ಲ, ಇವಾಗ ಶುರುವಾಗಿದೆ ಅದು. ಅದಕ್ಕಿವಾಗ ನಮ್ಮ ಅಕ್ಕ ಹತ್ರ ಒಂದು ಕ್ರೀಮ್ ಕೇಳಿ ಅದನ್ನು ಹಚ್ಕೊಳೋದಕ್ಕೆ ಶುರು ಮಾಡಿದ್ದೀನಿ. ಬಟ್ ಅದು ಏನಪ್ಪ ಅಂತಂದರೆ, ನನಗೆ ಅದು ಹಚ್ಕೊಳ್ತಾ ಡೈಲಿ ನೈಟ್ ಹಚ್ಕೊಳೋದು ಆ ಥರ ಮಾಡ್ತಾಯಿದ್ದೀನಿ. ನೋಡಬೇಕು ಹೋಗುತ್ತೋ ಏನೋ ಅಂತ ಗೊತ್ತಿಲ್ಲ. ಸ್ವಲ್ಪ ಹಂಗೆ ಡಾರ್ಕ್ ಆಗಿದೆ, ಎಷ್ಟು ದಿನಕ್ಕೆ ಹೋಗುತ್ತೋ ಗೊತ್ತಿಲ್ಲ. 6 ಮಂತ್ ಬೇಕು ಅಂತಂದರು ನಮ್ಮ ಅಕ್ಕ. ಅವ್ರಿಗಾಗಿತ್ತು ಹಚ್ಕೊಂಡಿದ್ದೀನಿ ಅಂತ. ನನಗೆಲ್ಲ ಕ್ಲಿಯರ್ ಆದರೆ ಬೇಕಾದ್ರೆ ನಾನು ನಿಮಗೆ ಹೇಳ್ತೀನಂತೆ. ನೋಡೋಣ, ಒಬ್ಬೊಬ್ಬರು ಸ್ಕಿನ್ನಿಗೆ ಹೆಂಗೆ ಸೂಟ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ನನಗೆ ಇನ್ನೂ ಡಾರ್ಕಾಗೆ ಕಾಣಿಸ್ತಾ ಇದೆ. ಓಕೆ, ಇವಾಗ ನಾನು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಪೌಡ್ರು ಎಲ್ಲ ಹಚ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಪೌಡ್ರ್ ಹಚ್ಕೋತೀನಿ. ನಾನೇನು ಸನ್ಸ್ಕ್ರೀನ್ ಆ ಥರದ್ದೆಲ್ಲ ಏನು ಯೂಸ್ ಮಾಡಲ್ಲ. ಆದರೆ ಈ ಪಿಗ್ಮೆಂಟೇಷನ್ ಏನೂ ಆಗಬಾರ್ದು, ಹೊರಗಡೆ ಕೆಲಸ ಮಾಡೋರಿಗೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಹೊರಗಡೆ ತುಂಬ ಓಡಾಡೋರಿಗೆ, ಜರ್ನಿ ಮಾಡೋರಿಗೆ, ಬಿಸಿಲಲ್ಲಿರೋರಿಗೆ ಜಾಸ್ತಿ ಪಿಗ್ಮೆಂಟೇಷನ್ ಆಗೋದು. ಸನ್ಸ್ಕ್ರೀನ್ ಯೂಸ್ ಮಾಡಿದರೆ ಒಳ್ಳೆಯದು. ನಾನೇನು ಸನ್ಸ್ಕ್ರೀನ್ ಎಲ್ಲ ಏನು ಯೂಸ್ ಮಾಡೋದಿಲ್ಲ. ನನಗೆ ಲಾಸ್ಟ್ ಟೈಮು ಡಾಕ್ಟ್ರು ಅದನ್ನು ಹೇಳಿದರು, ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತೇಳಿ. ಹಾಗೆ ಇವಾಗ ಒಂದು ಸ್ಟಿಕ್ಕರ್ನ ಹುಡುಕಿದೆ, ಸ್ಟಿಕ್ಕರ್ಗಳೇ ಖಾಲಿಯಾಗಿಬಿಟ್ಟಿತ್ತು. ಒಂದು ವೈಟ್ ಸ್ಟೋನ್ ಥರ ಸ್ಟಿಕ್ಕರ್ ಬರುತ್ತಲ್ಲ, ಅದನ್ನು ಇಟ್ಕೊಂಡಿದ್ದೀನಿ. ಅದಷ್ಟೊಂದು ಕಾಣಿಸ್ತಾನೆ ಇಲ್ಲ. ಸ್ವಲ್ಪ ಕುಂಕುಮ ಇಟ್ಕೊಂಡಿದ್ದೀನಿ ನೋಡಿ, ಸ್ಟಿಕ್ಕರೇ ಕಾಣಿಸ್ತಾ ಇಲ್ಲ. ಇನ್ನು ತಲೆ ಬಾಚಿಕೊಂಡು ರೆಡಿ ಆಗೋದು. ನಾನು ಇಲ್ಲಿ ರೆಡಿ ಆಗೋಕ್ಕೆ ಬಂದೆ. ತನು ಕೂಡ ಸ್ನಾನಕ್ಕೆ ಹೋಗಿದ್ದಾಳೆ. ಈಗ ಅವಳು ಸ್ನಾನ ಮುಗಿಸ್ಕೊಂಡು ಬಂದಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಒಟ್ಟಿಗೆ. ಏರ್ ಫಾಲ್ ಅಂತೂ ಭಯಂಕರ ಏರ್ ಫಾಲ್ ಆಗುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ. ಗೊತ್ತಿಲ್ಲ ನೀರಿನ ಪ್ರಾಬ್ಲಮ್ಮೋ ಇಲ್ಲ ದೇಹದ ಪ್ರಾಬ್ಲಮ್ಮೋ ಒಂದು ಗೊತ್ತಿಲ್ಲ. ಹೇರ್ ಫಾಲ್ ಅಂತೂ ತುಂಬಾ ಆಗುತ್ತೆ. ಕೂದಲು ಮಾತ್ರ ಬೆಳೆದಿದೆ ನಂದು ಸ್ವಲ್ಪ, ಬಟ್ ಕೂದಲು ತುಂಬಾ ಉದುರುತ್ತೆ. ಈ ನಡುವೆ ನಾನು ಜಾಸ್ತಿ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಎರಡೂ ಕೂಡ ಕಾಯಿಸ್ಬಿಟ್ಟು ಹಚ್ತಾ ಇದ್ದೀನಿ. ಇವತ್ತು ಸ್ವಲ್ಪ ತಲೆಯಲ್ಲಿ ಎಣ್ಣೆ ಹಂಗೇನೆ ಇತ್ತು. ಇವಾಗ ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗೋದು ಬೇಡ ಅಂಥೇಳಿ ಬರೀ ಮೈ ಸ್ನಾನ ಮಾಡ್ಕೊಂಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಓಕೆ, ಇಷ್ಟೇ. ನಾನು ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಒಂದೊಂದು ಸತಿ ಬೈತಲೆ ತೆಗ್ದು ಬಾಚ್ಕೋತೀನಿ, ಒಂದೊಂದು ಸತಿ ಹಾಗೆ ಬಾಚ್ಕೋತೀನಿ. ಬೈತಲೆ ತೆಗೆದೆ ಹಾಗೆ ಸ್ವಲ್ಪ ಕಾಡಿಗೆ ಹಚ್ಕೋತಾ ಇದ್ದೀನಿ. ಸ್ವಲ್ಪ ಲಿಪ್ ಬಾಮ್. ಇವಾಗ ಚಳಿಗಾಲ ಇರೋದ್ರಿಂದ ತುಟಿ ಅಂತೂ ತುಂಬಾ ಒಣಗುತ್ತೆ, ಒಡೆಯುತ್ತೆ. ಹಾಗೆ ನೈಲ್ ಪಾಲಿಷ್ ಹಚ್ಕೊಳ್ಳೋಣ ಅಂತ ತುಂಬ ದಿವಸ ಆಗಿತ್ತು ನೈಲ್ ಪಾಲಿಷ್ ಹಚ್ಕೊಂಡೇ ಇರಲಿಲ್ಲ. ನೈಲ್ ಪಾಲಿಷ್ ಎಷ್ಟು ಹಾಗೆ ಇಟ್ಟು ತನು ನಿನ್ನೇನು ಎಲ್ಲೂ ಹಚ್ಕೊಳ್ಳೋದು, ಸ್ಕೂಲಿಗೆ ಹಚ್ಕೊಂಡು ಹೋಗಂಗಿಲ್ಲ. ನೈಲ್ ಪಾಲಿಷ್ ಎಲ್ಲ ಹಂಗೆ ವೇಸ್ಟ್ ಆಗುತ್ತೆ ಅಂತೇಳಿ ಅದನ್ನೇ ಹಚ್ಕೋತಾ ಇದ್ದೀನಿ. ಈ ಸಲ ಹೇಮಾ ಮೇಡಮ್ ಅವರು ಕ್ಯಾಲಿಫೋರ್ನಿಯಾದಲ್ಲಿ ಇದ್ರಲ್ಲ, ಹೇಮಾ ಮೇಡಮ್ ಅಂತ ನಾನು ತೋರಿಸಿದ್ನಲ್ಲ, ಅವರು ತನಗೋಸ್ಕರ ಅಂತ ಸುಮಾರು 4-5 ನೈಲ್ ಪಾಲಿಷ್ ತಂದು ಕೊಟ್ಟಿದ್ದಾರೆ, ತುಂಬ ಒಳ್ಳೊಳ್ಳೆಯದು. ಅದಕ್ಕೆ ಇದು ಅವರೇ ತಂದು ಕೊಟ್ಟಿದ್ದು. ನಂಗೆ ತುಂಬ ಇಷ್ಟ ಆಯಿತು ಕಲರು. ಇದನ್ನು ಹಚ್ಕೊಳ್ಳೋಣ ಅಂತೇಳಿ ಇದನ್ನು ಹಚ್ಕೋತಾ ಇದ್ದೀನಿ.
ಹಾಗೆ ವಾಚು ತೆಕ್ಕೊಂಡೆ. ವಾಚ್ ಹಾಕ್ಕೊಳ್ಳೋಣ ಅಂತೇಳಿ ವಾಚ್ ಯಾಕೋ ಓಡ್ತಾನೇ ಇಲ್ಲ. ನಿಧಾನ ಕೊಡ್ತಾಯಿದೆ, ಹೆಂಗೆ ಹೆಂಗೆ ಆಗ್ತಾಯಿದೆ. ಮೋಸ್ಟ್ಲಿ ಶೆಲ್ಲು ಹೋಗಿತ್ತೇನೋ ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ. ನನ್ನ ಕೈಗೆ ವಾಚ್ ಇರಬೇಕು. ನಂಗೆ ವಾಚ್ ಹಾಕ್ಕೊಂಡು ರೂಢಿ ಆಗ್ಬಿಟ್ಟು ಕೈಗೆ ವಾಚ್ ಇಲ್ಲ ಅಂತ ಹೇಳಿದ್ರೆ ಏನೋ ಒಂಥರ ಏನೋ ಇಲ್ಲ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ನಾನು ರೈಟ್ ಹ್ಯಾಂಡಿಗೆ ಬಳೆ ಹಾಕ್ಕೊಂಡ್ರೆ ಲೆಫ್ಟ್ ಹ್ಯಾಂಡಿಗೆ ವಾಚ್ ಹಾಕ್ಕೊಳ್ಳೋದು. ಮತ್ತು ವಾಚನ್ನು ತೊಗೊಂಡೋಗಿ ಶೆಲ್ ಹಾಕ್ಸ್ಕೊಳ್ಳೋಣ ಹಂಗೆ ಹೋಗ್ತೀನಲ್ಲ ಹೊರಗೆ ಅಂತೇಳಿ ವಾಚನ್ನು ತೆಗೆದು ಪರ್ಸಲ್ಲಿ ಇಟ್ಕೊಂಡೆ. ಪರ್ಸಲ್ಲಿ ಇಟ್ಕೊಂಡು ಇವಾಗ ಫಸ್ಟು ದೋಸೆ ಹಾಕೋಣ ಅಂತೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಬೇಗ ಬೇಗ ದೋಸೆ ಹಾಕ್ಬಿಟ್ಟು ತಿಂದುಬಿಟ್ಟು ಹೊರಡೋದು. ಗಂಟೆಯಲ್ಲೇ 11 ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ದೋಸೆ ತವ ಇದು ಹಳೆ ತವ ಅದರಲ್ಲೇ ಹಾಕ್ತಾಯಿದ್ದೀನಿ. ಇಂಡಸ್ ವ್ಯಾಲಿ ಅವ್ರದ್ದು ತವ ಕೂಡ ತುಂಬ ಚೆನ್ನಾಗಿದೆ. ಇಂಡಸ್ ವ್ಯಾಲಿ ತವದಲ್ಲಿ ಜಾಸ್ತಿ ಹಾಕ್ತೀನಿ. ಇಂಡಸ್ ವ್ಯಾಲಿ ತವದಲ್ಲಿ ಹಾಕಿದರೆ ಏನಪ್ಪ ಅಂತ ಹೇಳಿದ್ರೆ ಮತ್ತೆ ಅದು ವಾಶ್ ಮಾಡಿದ್ಮೇಲೆ ಅದು ಸ್ವಲ್ಪ ಆಯಿಲ್ನೆಲ್ಲ ಅಪ್ಲೈ ಮಾಡಿಡಬೇಕು. ಯಾಕಂದರೆ ಅದು ಮತ್ತೆ ಕಬ್ಬಿಣದಾಗಿರೋದ್ರಿಂದ ತುಕ್ಕಿಡ್ದು ಬಿಡುತ್ತೆ. ಹಾಗಾಗಿ ಅದನ್ನು ಈಗ ತೆಗೆದು ಅದನ್ನೆಲ್ಲ ಇದು ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನು ಇಟ್ಟು ಮಾಮೂಲಿ ತವದಲ್ಲೇ ಮಾಡ್ಕೊತಾ ಇದ್ದೀನಿ ದೋಸೆನ. ಒಂದು 4 ದೋಸೆ ಹಾಕ್ಕೊಂಡ್ವಿ. ನನಗೊಂದೆರಡು ಅವಳಿಗೊಂದೆರಡು ಅಂತೇಳಿ ಹಾಕ್ಕೊಂಡು ಇವಾಗ ಪಲ್ಯ ಹಾಕ್ಕೊಂಡು ತಿಂತಾಯಿದ್ದೀವಿ. ನಾನು ತನು ಇಬ್ಬರೇ. ನನ್ನ ಹಸ್ಬೆಂಡ್ ಇವತ್ತು ಬೆಳಗ್ಗೆ ಬೇಗನೆ ಹೋಗಿದ್ರು. 6:45 7 ಗಂಟೆಗೆಲ್ಲ ಹೋಗಿದ್ರು. ನಮ್ಮನ್ನೇನು ಎಬ್ಬಿಸ್ಲಿಲ್ಲ ಅವರು. ನಾವು ಬೇಗ ಹೋಗ್ತೀವಿ ಮಲ್ಕೊಳ್ಳಿ ಅಂತೇಳಿ ಹೋಗಿದ್ರು. ಹಂಗಾಗಿ ಅವ್ರಿಗೇನು ಬ್ರೇಕ್ಫಾಸ್ಟ್ ಇರಲಿಲ್ಲ. ಡೈಲಿ ಅವರು ತನ್ನನ್ನು ಸ್ಕೂಲಿಗೆ ಬಿಡಬೇಕಾದ್ರೆ ಡೈಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಅವ್ರು ಇರಲಿಲ್ವಲ್ಲ, ನಾನು ತನು ಇಬ್ಬರೇ ಮಾಡ್ಕೊಂಡು ತಿಂತಾಯಿದ್ದೀವಿ. ಇನ್ನು ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವಿವತ್ತು ಹೋಗೋಕೆ ಹೊರಟಿರೋದು ಕುಮಾರಸ್ವಾಮಿ ಲೇಔಟ್ಗೆ. ಕುಮಾರಸ್ವಾಮಿ ಲೇಔಟ್ ತನಕ ಇಲ್ಲಿಂದ ನಡೆಯೋಕ್ಕಾಗಲ್ಲ, ದೂರ ಆಗುತ್ತೆ ಸ್ವಲ್ಪ. ದೂರ ಅಂದರೆ ತುಂಬ ದೂರ ಏನಲ್ಲ, ನಮ್ಮ ಒಂದು ಏರಿಯಾದಿಂದ ಒಂದು 4-5 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಇರ್ಬೋದು ಅಂತ ಅಂದ್ಕೊತೀನಿ. 4 ಕಿಲೋಮೀಟ್ರ್ ಅಂದ್ಕೊತೀನಿ ನಾನು, ಅಷ್ಟಿರ್ಬೋದು. ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೊರಟು ಒಂದು 50 ರೂಪಾಯಿಗೆಲ್ಲ ಹೋಗ್ಬಿಡ್ತೀವಿ. ನನ್ನ ಹಸ್ಬೆಂಡ್ ಇರಲಿಲ್ಲ, ಇಲ್ಲಾಂದ್ರೆ ಅವರೇ ನಮಗೆ ಡ್ರಾಪ್ ಮಾಡೋರು. ನಾವಿವಾಗ ರ್ಯಾಪಿಡ್ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆಲ್ರೆಡಿ ಆಟೋನ ಬುಕ್ ಮಾಡಿದ್ದೆ, ನೋಡಿದೆ ಕೆಳಗಡೆ ಆಟೋ ಬಂದಿದೆಯಾ ಅಂತೇಳಿ. ಇನ್ನೂ ಬಂದಿರಲಿಲ್ಲ, 5 ಮಿನಿಟ್ಸ್ ಅಂತ ಇತ್ತು. ಅಷ್ಟೊತ್ತಿಗೆ ನಾನು ವೇಲೆಲ್ಲ ಹಾಕ್ಕೊಂಡು ಬ್ಯಾಗ್ ತೊಗೊಂಡು ಹೊರಟೆ. ಇದೊಂದು ಸ್ಲಿಂಗ್ ಬ್ಯಾಗ್ ಬರುತ್ತಲ್ಲ, ಇದನ್ನು ತೊಗೊಂಡು ಇವಾಗ ಹೊರಟೆ. ತನು ಸ್ಕೂಲ್ ಬ್ಯಾಗ್ ಹಾಕ್ಕೊಂಡಿದ್ದಾಳೆ, ಸ್ಕೂಲ್ಗೆ ಹೋಗ್ತಾ ಇಲ್ಲ. ನಾವು ಹೋಗ್ತಾ ಇರೋದು ಇವತ್ತು ಗ್ರಂಥಾಲಯ ಇದೆ ಫ್ರೆಂಡ್ಸ್, ಅಲ್ಲಿ ನಗರ ಗ್ರಂಥಾಲಯ ಇದೆ ಕುಮಾರಸ್ವಾಮಿ ಲೇಔಟಲ್ಲಿ. ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಬುಕ್ಸ್ಗಳಿದೆ. ತನುಗೆ ಅಲ್ಲಿ ಓದ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ತನು ಏನಕ್ಕೆ ಅಲ್ಲಿ ಓದ್ಕೊಳಕ್ಕೆ ಹೋಗ್ತಿದ್ದಾಳೆ ಅಂದರೆ ಅವಳ ಫ್ರೆಂಡ್ಸ್ ಬರ್ತಾರೆ, ಸ್ವಲ್ಪ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡ್ಕೊಳ್ಳೋಣ ಇಲ್ಲಿಗೆ ಬಾ ಅಂತ ಅಂದಿದ್ಲು ಅವ್ಳ ಫ್ರೆಂಡ್ಸ್ ಇಬ್ಬರು ಬರ್ತೀನಿ ಅಂದಿದ್ರು. ಹಾಗಾಗಿ ಅವಳು ಅಲ್ಲಿ ಹೋದಂಗಾಗುತ್ತೆ, ಅವ್ಳ ಫ್ರೆಂಡ್ಸು ಜೊತೆ ಸಾಲ್ವ್ ಮಾಡ್ಕೊಳಂಗಾಗುತ್ತೆ. ನಾನು ಒಳ್ಳೊಳ್ಳೆ ಬುಕ್ಸ್ಗಳಿದಾವೆ ಅಲ್ಲಿ, ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಒಂದು ಇದು ಲೈಬ್ರರಿ. ಹಂಗಾಗಿ ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ. ತನು ಅವಳ ಪಾಡಿಗೆ ಅವಳ ಫ್ರೆಂಡ್ಸ್ ಜೊತೆ ಇದು ಮಾಡ್ತಾಯಿದ್ರೆ, ನಾನು ಅಲ್ಲಿ ಒಳ್ಳೊಳ್ಳೆ ಪುಸ್ತಕಗಳಿದ್ದಾವೆ ಅವನು ಓದ್ಬೋದು ಅಂತೇಳಿ ಹೋಗ್ತಾಯಿದ್ದೀನಿ. ನನಗೆ ಪುಸ್ತಕ ಓದೋದು ಅಂದರೆ ತುಂಬ ಇಷ್ಟ. ಅದರಲ್ಲೂ ಕಾದಂಬರಿ ಪುಸ್ತಕಗಳಾಗಿರ್ಬೋದು, ಕುವೆಂಪು ಅವ್ರದ್ದು, ಹಾಗೆ ದ ರಾ ಬೇಂದ್ರೆ ಅವ್ರದ್ದಾಗಿರೋದು, ಗಿರೀಶ್ ಕಾರ್ನಾಡ್ ಅವ್ರದ್ದು ಪುಸ್ತಕಗಳು ತುಂಬಾ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ನೋಡ್ತೀನಿ ಯಾವ್ಯಾವ ಚೆನ್ನಾಗಿರುತ್ತೆ ಅದನ್ನು ನೋಡಿ ಓದ್ತೀನಿ ನಾನು. ಹಾಗಾಗಿ ಹೋಗ್ತಾ ಇದ್ದೀನಿ. ಇದೇ ಆ ಪ್ಲೇಸು ನೋಡಿ, ಮುಂದೆನೂ ಎಷ್ಟು ಚೆನ್ನಾಗಿದೆ, ಒಳಗಡೆನೂ ಅಷ್ಟೇ ತುಂಬ ಪ್ರಶಾಂತವಾಗಿದೆ, ಸೈಲೆಂಟಾಗಿದೆ. ತುಂಬ ಮಕ್ಕಳು ಬಂದು ಓದುತ್ತಾರೆ ಫ್ರೆಂಡ್ಸ್. ಅದರಲ್ಲೂ ಈ ನೀಟಿಗೆ JEE ಇದಕ್ಕೆಲ್ಲ ಸ್ಟೂಡೆಂಟ್ಸ್ ಇರ್ತಾರಲ್ವ, ಅವರು ತುಂಬ ಜನ ಬಂದು ಓದುತ್ತಾರೆ. ಮತ್ತು ತುಂಬ ಏಜ್ ಆಗಿರೋ ಪರ್ಸನ್ಗಳು ಯಾರಿರ್ತಾರೆ ಅವರು ಬಂದ್ಬಿಟ್ಟು ಓದುತ್ತಾ ಇರ್ತಾರೆ. ಆರಾಮಾಗಿ ಬಂದು ಪೀಸ್ಫುಲ್ಲಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಓದ್ಕೋಬೋದು.
ತನು ಇನ್ನೂ ಓದ್ಕೋತಾ ಇದ್ಲು. 2:15 2:45 ಆಗಿತ್ತು. ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು, ಮನೆಗೆ ಹೋಗ್ಬೇಕು ನಾನು, ಏನೋ ಕೆಲಸ ಐತೆ ಅಂದರು. ಹಾಗಾಗಿ ನಾನೀಗ ಬಂದಿದ್ದೀನಿ ಕೆಳಗೆ. ಹಾಗೆ ಈಗ ಮನೆಗೆ ಹೋಗ್ತಾ ಇದ್ದೀನಿ ನಾನು. 2:45 ಮನೆಗೆ ಹೋದ್ವಿ ನಾನು ನನ್ನ ಹಸ್ಬೆಂಡ್ ಇಬ್ಬರೂ. ಹಂಗೆ ಆನ್ ದ ವೇಲಿ ಹೋಗ್ತಾ ನನ್ನ ಹಸ್ಬೆಂಡ್ ಅಂತೂ ಖಾಲಿಯಾಗಿ ಹಂಗೆ ಅಂತೂ ಕರ್ಕೊಂಡು ಹೋಗಲ್ಲ. ಏನಾದರೂ ತಿನ್ನೋದಕ್ಕೆ ಕೊಡಿಸಿ, ಇಲ್ಲ ಜ್ಯೂಸ್ ಆದರೂ ಕೊಡಿಸಿ ಕರ್ಕೊಂಡು ಹೋಗ್ತಾರೆ. ಇವಾಗ ಜ್ಯೂಸ್ ಕೊಡಿಸಿದ್ರು. ನಾನೀಗ ಜ್ಯೂಸ್ ಕುಡಿತಾ ಇದ್ದೀನಿ. ಜ್ಯೂಸ್ ಕುಡಿದ್ಬಿಟ್ಟು ಮನೆಗೆ ಹೋಗಿ 4 ಗಂಟೆ ತನಕ ಅಲ್ಲೇ ಇದ್ವಿ. ಮನೆಯಲ್ಲಿದ್ದು 4 ಗಂಟೆಗೆ ತನ್ನನ್ನು ಕರ್ಕೊಬರೋಣ ವಾಪಸ್ ಅಂತೇಳಿ ಇವಾಗ ಹೋಗ್ತಾ ಇದ್ದೀವಿ. ತನ್ನನ್ನು ಮನೆಗೆ ಕರ್ಕೊಂಬರ್ತಾ ಹಂಗೇ ತನು ಪಾನಿಪುರಿ ಕೇಳಿದ್ಲು ಅಂತೇಳಿ ಪಾನಿಪುರಿ ಕೊಡಿಸಿ ಆದಮೇಲೆ ರಸಮಲೈ ಕೊಡಿಸಿದ್ರು ಇಬ್ರಿಗೂ. ರಸಮಲೈ ತಿಂದ್ಕೊಂಡು ಸ್ವಲ್ಪ ಸೊಪ್ಪು ತೊಗೊಂಡು ಮನೆ ಕಡೆ ಈಗ ಹೊರಡ್ತಾ ಇದ್ದೀವಿ. ₹30ಗೆ ಎಷ್ಟೊಂದು ಸೊಪ್ಪು ಕೊಟ್ಟಿದ್ದರು. ಇದು ಪಾಲಕ್ ಸೊಪ್ಪು, ಹಾಗೆಯೇ ಇದ್ರ ಸೊಪ್ಪು, ಎಂಥದಪ್ಪ ಅದು, ಚಕ್ಕೋತ ಸೊಪ್ಪು, ಮೆಂತ್ಯ ಸೊಪ್ಪು, 4 ಥರ ಸೊಪ್ಪು ₹30ಗೆ. ಇಸ್ರೋಲೆ ಹೋಟೆಲ್ ತೊಗೊಂಡಿದ್ದು. ಇಸ್ರೋಲೆ ಹೋಟೆಲ್ಲಿ ಅಲ್ಲಿ ಒಂದು ಕಡೆ ಜಾಸ್ತಿ ಸೊಪ್ಪು ಕೊಡ್ತಾರೆ. ಇಲ್ಲಿ ಮನೆ ಹತ್ರ ಒಂದು ಕಂತೆಗೆ ₹20 ಇರುತ್ತೆ. ₹30ಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊಪ್ಪೆಲ್ಲ ಹೆಚ್ಚಿ ಅಂದರೆ ಸೋಸ್ಬಿಟ್ಟು ಚೆನ್ನಾಗಿ ಹೆಚ್ಚಿ ತೊಳೆದು ಇವಾಗ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಸೊಪ್ಪು ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು, ಬೆಳ್ಳುಳ್ಳಿ ಹಾಕ್ಕೊಂಡು, ಹಾಗೆಯೇ ಹಸಿರು ಮೆಣಸಿಕಾಯಿ, ಟೊಮೆಟೊ, ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಒಂದು 3 ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ 2, ಸ್ವಲ್ಪ ತೊಗರಿಬೇಳೆ, ಒಂದು 10-12 ಹಸಿರು ಮೆಣಸಿಕಾಯಿ ಖಾರಕ್ಕೆ ತಕ್ಕಾಗ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದಾದಮೇಲೆ ವಿಷಲ್ ಕೂಗಿಸ್ಕೊಳ್ಳೋದಷ್ಟೇ. ಸೊಪ್ಪು ಸಾರು ಎಲ್ರಿಗೂ ಬರುತ್ತೆ, ಆದ್ರೂ ತೋರಿಸ್ತಾ ಇದ್ದೀನಿ. ಮತ್ತು ನಾನೇನು ಇದಕ್ಕೆಲ್ಲ ಕೆಲವರೆಲ್ಲ ನಾನು ನೋಡಿದ್ದೀನಿ ಸಾಂಬಾರು ಪುಡಿ ಆ ಥರದ್ದೆಲ್ಲ ಹಾಕ್ತಾರೆ, ಅರಿಶಿನ ಪುಡಿ, ಸಾಂಬಾರು ಪುಡಿ ಅದೆಲ್ಲ. ನಾನು ಅದು ಯಾವುದೂ ಹಾಕ್ಕಲ್ಲ, ಇಷ್ಟನ್ನೇ ಹಾಕೋದು. ಒಂದೊಂದು ಸತಿ ಮತ್ತು ಹಸಿರು ಮೆಣಸಿಕಾಯಿ ಹಾಕಲ್ಲ, ಒಂದೊಂದು ಸತಿ ಚಿಲ್ಲಿ ಪೌಡರ್ ಹಾಕ್ಕೋತೀನಿ. ಇವತ್ತು ಹಸಿರು ಮೆಣಸಿಕಾಯಿ ಹಾಕ್ಬಿಟ್ಟೆ ಮಾಡ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇವಾಗ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ಕುಕ್ಕರ್ನ. ಒಂದು 3 ವಿಷಲ್ ಕೂಗಿಸ್ಕೊಂಡಾದಮೇಲೆ ಸೊಪ್ಪನ್ನು ಮಸ್ಕೊಳ್ಳೋದಷ್ಟೇ. ಸೊಪ್ಪು ಸಾರು ಮುದ್ದೆ ಇದ್ರಂತೂ ಸಖತ್ತಾಗಿರುತ್ತೆ. ಇವತ್ತು ಮುದ್ದೆನೂ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ಸೊಪ್ಪು ಸಾರಿಗೆ ಮಾಡ್ತಾಯಿದ್ದೀನಿ. ತನು ಟ್ಯೂಷನಿಗೆ ಹೋಗಿದ್ಲು. ಅವಳು ಟ್ಯೂಷನಿಂದ ಬರೋ ಅಷ್ಟೊತ್ತಿಗೆ ನಾನು ಸೊಪ್ಪೆಲ್ಲ ಸೋಸಿ ಸಾಂಬಾರಿಗೆಲ್ಲ ಇಟ್ಟಿದ್ದೆ. ಇನ್ನು ಅವಳು ಬಂದ ಮೇಲೆ ಇವಾಗ ಮಸಿತಾ ಇದ್ದೀನಿ. ನೋಡಿ, ನೀರೆಲ್ಲ ಹಾಕಿ ಸರಿಗೆ ಮಸ್ತ್ಬಿಟ್ಟು ಈ ರೀತಿ ಕರೆಕ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಾದಮೇಲೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಬಾಣಲಿಗೆ ಎಣ್ಣೆ, ಸಾಸಿವೆ, ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಒಣಮೆಣಸಿಕಾಯಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತೀನಿ ಅಷ್ಟೇ. ಕರಿಬೇವು ಹಾಕಿಲ್ಲ, ಬೇಕಂದರೆ ಕರಿಬೇವು ಹಾಕ್ಕೋಬೋದು. ಇಷ್ಟೇ ಸಿಂಪಲ್ ಒಗ್ಗರಣೆ ಮಾಡಿಬಿಟ್ಟು ಸಾಂಬಾರೆಲ್ಲ ಹಾಕಿ ಒಂದೆರಡು ಕುದಿಸ್ಬಿಟ್ರೆ ಉಪ್ಪೆಲ್ಲ ಹಾಕಿ ಸಾಂಬಾರು ರೆಡಿ ಆಗುತ್ತೆ. ಮೊಸೊಪ್ಪು ಅಂದರೆ ಫೇವ್ರೇಟು ನನಗೆ. ತುಂಬ ಜನಕ್ಕೆ ಮೊಸೊಪ್ಪು ತುಂಬಾ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಮುದ್ದೆ ಅನ್ನ ಜೊತೆ ಊಟ ಮಾಡೋದಕ್ಕಂತೂ ಬಿಸಿ ಬಿಸಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಮೊಸೊಪ್ಪು ಸಾಂಬಾರು ಜೊತೆ ಅಂದರೆ ಮೊಸೊಪ್ಪು ಸಾಂಬಾರಿಗೆ ಸ್ವಲ್ಪ ಅವರೆಕಾಳೆಲ್ಲ ಬೇಯಿಸ್ಬಿಟ್ಟು ಹಾಕಿದರೆ ಅದು ಕೂಡ ಸಾರು ಸಖತ್ತಾಗಿರುತ್ತೆ. ನಂಗೆ ತುಂಬ ಇಷ್ಟ ಆ ಥರ ಸಾಂಬಾರು. ನೋಡಿ, ಸಾರು ರೆಡಿ ಆಯಿತು. ಇನ್ನು ಮುದ್ದೆ ಮಾಡ್ಕೊಂಡ್ವಿ. ಆಮೇಲೆ ನನಗೆ ತನಗೆ ಮಾತ್ರ, ಇಬ್ಬರಿಗೆ ಮಾತ್ರ ಮುದ್ದೆ ಮಾಡಿಕೊಂಡೆ. ನನ್ನ ಹಸ್ಬೆಂಡು ನನಗೆ ಮುದ್ದೆ ಬೇಡ, ನಾನು ಬರೋದು ಲೇಟ್ ಆಗುತ್ತೆ ಅಂತ, ನೀವು ಮಾಡ್ಕೊಂಡು ತಿನ್ನಿ ಅಂದರು. ಹಾಗಾಗಿ ಅವ್ರಿಗೆ ಅನ್ನ ಮಾಡಿಟ್ಟು ನಾನು ತನು ಇಬ್ಬರೂ ಮುದ್ದೆ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ. ಏನೇ ಆದರೂ ಸೊಪ್ಪು ಸಾಂಬಾರಿಗೆ ಮುದ್ದೆ ಇದ್ದರೆ ಚೆಂದ. ಬಸ್ ಸಾಂಬಾರಾಗಿರಲಿ, ಹಾಗೆ ಉಪ್ಪು ಸಾರು, ಅದಕ್ಕೆಲ್ಲ ಮುದ್ದೆ ಇದ್ರೇ ಚೆಂದ ಬಿಸಿ ಬಿಸಿ. ಇವಾಗ ಮುದ್ದೆ ಮಾಡ್ಕೊಂಡು ತಿಂತಾಯಿದ್ದೀವಿ. ನನಗೆ ಯಾರಾದರೂ ಮುದ್ದೆ ಚೆನ್ನಾಗಿ ಮಾಡಿಕೊಟ್ಟು ಊಟಕ್ಕಿಟ್ಟರೆ ಇನ್ನೂ ಖುಷಿಯಾಗುತ್ತೆ. ನಾನೇ ಮಾಡ್ಕೊಂಡು ತಿನ್ನೋಕ್ಕೆ ಬೇಜಾರು ಅನಿಸುತ್ತೆ ಒಂದೊಂದು ಸತಿ. ಹಾಗಾಗಿ ಜಾಸ್ತಿ ಮುದ್ದೆನೇ ಮಾಡಲ್ಲ ನಾನು. ಏನಾದ್ರು ಸೊಪ್ಪು ಸಾರು, ಚಿಕನ್ ಸಾಂಬಾರು, ಮಟನ್ ಸಾರು, ಆ ರೀತಿ ಮಸಾಲ ಸಾಂಬಾರುಗಳಿದ್ರೆ ಮಾತ್ರ ಮಾಡ್ಕೊತೀನಿ. ರೆಗ್ಯುಲರಾಗಿ ಮಾಡಲ್ಲ.
ವಾರದಲ್ಲಿ 1 ಸತಿ 2 ಸತಿ ಮಾಡಿದ್ರೆ ಹೆಚ್ಚು. ಹಾಗೆ ನಂಚ್ಕೊಳಕ್ಕಂತೇನು ಮಾಡಲಿಲ್ಲ. ನಂಚ್ಕೊಳಕ್ಕೆ ಎಗ್ಗುರ್ಜಿ ಸ್ವಲ್ಪ ಉಳಿದಿತ್ತು, ಅದನ್ನೇ ನಾನು ತನು ತಿನ್ನೋಣ ಅಂತ ಅಂದ್ಕೊಂಡ್ವಿ. ನನ್ನ ಹಸ್ಬೆಂಡ್ ಬಂದರೆ ಅವರಿಗೆ ಆಮ್ಲೆಟ್ ಹಾಕ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಸ್ವರ್ಗ, ನಿಜ ಹೇಳ್ಬೇಕಂದ್ರೆ. ಒಂಬತ್ತುವರೆ 9:15 ಆಗೇ ಹೋಯಿತು. ಇವಾಗ ತನು ಜೊತೆ ಮಾತಾಡಿಕೊಂಡು ಸ್ಕೂಲ್ದು ಕತೆ ಇರುತ್ತೆ, ಇಲ್ಲ ಟ್ಯೂಷನಿಂದ ಏನಾದರೂ ಕತೆ ಇರುತ್ತೆ ಅವಳದು, ಅದನ್ನು ಕೇಳಿಕೊಂಡು ಊಟ ಮಾಡ್ತಾಯಿದ್ದೀವಿ. ಇನ್ನು ಥಂಡಿ ಬೇರೆ ಇರೋದ್ರಿಂದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ವ್ಲಾಗು ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಮುಂಚೆ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವ್ಲಾಗ್ಗಳನ್ನ ಮಾಡೋಣ ಫ್ಯೂಚರಲ್ಲಿ. ತುಂಬಾ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದು, ವ್ಲಾಗ್ಗಳು ಮಾಡಬೇಕು, ಇನ್ನೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ. ಸ್ವಲ್ಪ ಹೊರಗಡೆದು ವ್ಲಾಗ್ಗಳನ್ನ ಮಾಡಬೇಕು, ಟೆಂಪಲ್ಲು ಅಲ್ಲೆಲ್ಲ. ಈಗ ಒಂಚೂರು ಬ್ಯುಸಿ ಅಲ್ವಾ, ಇನ್ನೊಂದು 3 ತಿಂಗಳು ತನ್ನದು ಎಕ್ಸಾಮ್ ಎಲ್ಲ ಮುಗಿದ್ಬಿಡ್ಲಿ. ತನ್ನದು ಎಕ್ಸಾಮ್ ಎಲ್ಲ ಮುಗಿದ್ಬಿಡ್ತು ಅಂದರೆ ಇನ್ನು ಆರಾಮಾಗ್ಬಿಡ್ತೀನಿ ನಾನು. ಇನ್ನೂ ಒಳ್ಳೊಳ್ಳೆ ವ್ಲಾಗ್ಗಳು ಮಾಡೋದು, ಊರಿನ ವ್ಲಾಗು, ಮತ್ತು ಎಲ್ಲರೂ ಸ್ವಲ್ಪ ಟ್ರಾವೆಲ್ಲು ಆ ಥರ ಎಲ್ಲ ಹೋಗಿ ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಮನೆಯದೇ ನಿಮ್ಗೂ ಬೋರ್ ಆಗುತ್ತಲ್ವ, ಹಾಗಾಗಿ ಓಕೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ನನ್ನ ಹಸ್ಬೆಂಡು ಬಂದು ಊಟ ಎಲ್ಲ ಮುಗಿಸಿದ್ರು, ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ, ಹಾಗೆಯೇ ಎಲ್ಲ ಒರೆಸಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಔಷಧಿ ಹಚ್ಕೊಂಡಿದ್ದೀನಿ. ನೋಡೋಣ ಹೋಗುತ್ತೇನೋ ನೋಡಬೇಕು. ಸ್ವಲ್ಪ ಔಷಧಿ ಹಚ್ಕೊಂಡು ಇವಾಗ ಮಲಗೋಣ ಅಂತ ಮಲಗ್ತಾಯಿದ್ದೀನಿ. ಓಕೆ, ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ ಸಪೋರ್ಟು ಯಾವಾಗಲೂ ನನ್ನ ಚಾನಲ್ ಮೇಲೆ ಇರಲಿ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.